ರಾಯಚೂರಿನ ಸರ್ಕಾರಿ ಆಸ್ಪತ್ರೆಗೆ ದೊಡ್ಡ ರೋಗ. ರಾಯಚೂರಿನ ಸರ್ಕಾರಿ ಆಸ್ಪತ್ರೆಗೆ ದೊಡ್ಡ ರೋಗ. ಇದು ಆರೋಗ್ಯ ಮಂತ್ರಿ ನೋಡಲೇಬೇಕಾದಂತ ಸ್ಟೋರಿ. ಯಾಕಂದ್ರೆ ಇದು ಹೆಸರಿಗೆ ಮಾತ್ರ ಆಸ್ಪತ್ರೆ, ಆದ್ರೆ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ರಾಯಚೂರಿನ ಮಸ್ಕಿ ಹಂಪನಾಳ ಗ್ರಾಮದಲ್ಲಿ ಇಸ್ಪೀಟಾಟ, ಎಣ್ಣೆ ಪಾರ್ಟಿ ಆಸ್ಪತ್ರೆ ಇಂಥ ಕುಡುಕರ ಪಾಲಾಗಿದೆ. 15 ವರ್ಷ ಹಿಂದೆ ನಿರ್ಮಾಣ ಆಗಿರುವಂತಹ ಕಟ್ಟಡ. ಆದ್ರೆ ಈಗ ಎಲ್ಲಿ ನೋಡಿದ್ರು ಕೂಡ ಎಣ್ಣೆ ಬಾಟ್ಲು, ಸಿಗರೆಟ್ ಪ್ಯಾಕೆಟು. ನೋಡಿ, ಇದು ಆಸ್ಪತ್ರೆ ಕತೆ. ಬೀಗ ಹಾಕಿದ್ದಾರೆ. ಆದ್ರೆ ಲಕ್ಷ ಲಕ್ಷ ವೆಚ್ಚ ಮಾಡಿ ಕಟ್ಟಿಸಿದಂಥ ಆಸ್ಪತ್ರೆಗೆ ಬೀಗ ಹಾಕಲಾಗಿದೆ. ಆದರೂ ಕೂಡ ಒಳಗಿನ ದೃಶ್ಯಗಳನ್ನು ನೋಡಿ. ಅಲ್ಲಿ ಯಾವ್ಯಾವ ಬ್ರ್ಯಾಂಡಿನ ಪ್ಯಾಕೆಟ್ ಬೇಕು ನಿಮಗೆ ಎಲ್ಲ ಸಿಗುತ್ತೆ. ಆರೋಗ್ಯ ಮಂತ್ರಿಗಳು ಇದನ್ನು ನೋಡಲೇಬೇಕು. 2 ವರ್ಷದಿಂದ ಆಸ್ಪತ್ರೆಗೆ ವೈದ್ಯರು ಬಂದಿಲ್ಲ, ಸಿಬ್ಬಂದಿ ಬಂದಿಲ್ಲ. ಆದರೆ ಕುಡುಕರು ಮಾತ್ರ ರೆಗ್ಯುಲರ್ ಆಗಿ ಬಂದಿದ್ದಾರೆ. ನಮ್ಮ ಮದುವಾಗಿ ಇದು ನಾವು ಬಂದಲ್ಲಿದ್ದ ದವಾಖಾನಿನ ತೆಗ್ದಿಲ್ರಿ. ಈಗ ಒಂದು 10 ವರ್ಷ ಮೇಲೆ ಆತ್ರಿ ನಮ್ಮ ಮದುವಾಗಿ. ಆವಾಗಲ ಆಸ್ಪತ್ರೆನ ನೋಡೇ ಇಲ್ರಿ ನಾವು. ಈ ದವಾಖಾನಿಗೆ ಬಂದಿಲ್ರಿ. ಈಗ ಇದು ಮಸ್ಕಿಗೆ ಸುನೂರಿಗೆ ಹೋಗ್ತೀವಿ ಏನಾರ ಹೆಚ್ಚು ಕಡಿಮೆ ಆತಂದ್ರೆ. ಇಲ್ಕಂದ್ರೆ ಸ್ವಲ್ಪ ಇದ್ರೆ ಊರಾಗ ತೋರ್ಸಂತೀವಿ. ಈಗ ಪೂರ ತ್ರಾಸ ಆತಂದ್ರೆ ಮತ್ತೆ ನಡಬಾರ್ಕ ಏಣ ಹೋಗೋದ್ರಿ. ಈಗ ಹಾಸ್ಪಿಟ್ಲ್ ಇದ್ರೆ ಇಲ್ಲೇ ಬಂದು ತೋರ್ಸಂತಾರೆ. ಈಗ ಇಲ್ಲಿ ಇಲ್ದದಕ್ಕೆ ಬೇರೆ ಕಡೆ ಹೋಗ್ಬೇಕಾತ್ರಿ. 30 ಕಿಲೋಮೀಟ್ರ್ ಹಿಂಗೆ ದೂರ ಹೋಗ್ಬೇಕ್ರಿ. ಇದು ಬರೀ ಕಳು ಹೋಗೋದು, ಇದ್ರಾಗೆಲ್ಲ ಇದು ಮಾಡ್ತಾರೆ. ಗ್ಲಾಸ್ ಹೊಡಿಯೋದು, ಸಂಡಾಸ್ ಮಾಡೋದು, ಹುಚ್ಚು ಒಯ್ದು ಇಂಥದ್ದು ಮಾಡ್ತಾರಂತ್ರಿ. ಅವಾಗ್ಲ ಹಾಸ್ಪಿಟ್ಲನ್ನ ಮುಚ್ಚಿಬಿಟ್ಟಾರ್ರಿ, ತೆಗ್ದೇ ಇಲ್ರಿ. ಈಗ ಇಲ್ಲೇ ಒಂದು ಟೂ ಮಾಡಿಸಂದ್ರೆ 500-600 ಕೊಡ್ಬೇಕ್ರಿ ನಾವು ಊರಾಗ. ಈ ಸರ್ಕಾರ ಹಾಸ್ಪಿಟ್ಲ್ ಇದ್ರೆ ಮತ್ತೆ ದುಡ್ಡು ಕಡಿಮೆ ಆಗುತ್ತೆ ರೀ. ನಮ್ಮಂಥ ಬಡವರಿಗೆ ಮತ್ತೆ ಸಹಾಯ ಆಗುತ್ತಿಲ್ರಿ. ನಮ್ಮ ಪ್ರತಿನಿಧಿ ಭೀಮೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸರ್ಕಾರ ಲಕ್ಷ ಕೊಟ್ಟು ಈ ಗ್ರಾಮದಲ್ಲಿ ನಾವು ತೋರಿಸ್ಲಿಕ್ಕೆ ಹೊರಟಿರುವಂಥ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಅದು ಕುಡುಕರ ತಾಣ ಆಗಿದೆ, ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ. ಸದ್ಯ ನಾನು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಹಂಪನಾಳ ಗ್ರಾಮದಲ್ಲಿ ಇರತಕ್ಕಂಥ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿದ್ದೀನಿ. ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ಮಟ್ಟಿಗೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥದ್ದನ್ನು. ಈ ಆರೋಗ್ಯ ಕೇಂದ್ರ ಕಳೆದ 10 ವರ್ಷಗಳ ಹಿಂದೆಯೇ ನಿರ್ಮಾಣ ಮಾಡಲಾಗಿರುವಂಥದ್ದು. ಆದರೆ ಕಳೆದ 2 ವರ್ಷಗಳ ಅವಧಿಯಿಂದ ಯಾರೂ ಕೂಡ ಇಲ್ಲಿ ಸಿಬ್ಬಂದಿ ಬರೋದಿಲ್ಲ ಅನ್ನುವಂಥ ವಿಚಾರ. ಆದರೆ ದಾಖಲಾತಿಗಳಲ್ಲಿ ಮಾತ್ರ 2 ಸಿಬ್ಬಂದಿ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂಥೇಳಿ ಪ್ರತಿ ತಿಂಗಳು ಸಂಬಳವನ್ನು ಎಣಿಸ್ತಾರೆ. ಆದರೆ ಸಾರ್ವಜನಿಕರ ಸೇವೆಗೆ ಯಾರು ಕೂಡ ಬರೋದಿಲ್ಲ. ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಈ ಒಂದು ಆಸ್ಪತ್ರೆಯ ಚಿತ್ರಣ ಸದ್ಯಕ್ಕಿದೆ ಅನ್ನುವಂಥದ್ದು. ಎಲ್ಲೊಂದು ಕಡೆ ಕಸವನ್ನು ಡಂಪ್ ಮಾಡ್ತಾರಲ್ಲ, ಆ ಒಂದು ಪ್ರದೇಶ ಈ ಒಂದು ಸ್ಥಳಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಈ ಒಂದು ಆಸ್ಪತ್ರೆ ಒಳಗಡೆ ಅಷ್ಟು ಕೆಟ್ಟದಾಗಿ ಕಸವನ್ನು ಬಿಸಾಕಿ ಹೋಗಲಾಗಿರುವಂಥದ್ದು. ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಬಳಸಿರುವಂಥ ಕೆಲಸ ಕಾಮಗಾರಿಗಳ ಒಂದು ವಸ್ತುಗಳಾಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ಬಿಸಾಡಿ ಹೋಗಲಾಗಿರುವಂಥದ್ದು ಅನೈತಿಕ ಚಟುವಟಿಕೆಗಳ ಒಂದು ತಾಣ ಆಗಿದೆ. ನಿಮಗೆ ತೋರಿಸ್ತೀನಿ ಯಾವ ರೀತಿ ಇಲ್ಲಿ ಇಸ್ಪೇಟ್ ಆಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ನಡೀತವೆ. ನಾನು ನಿಮಗೆ ತೋರಿಸ್ತೀನಿ. ಈ ಪೋರ್ಷನನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಂತಹ ಒಂದು ಕೆಟ್ಟ ಸ್ಥಿತಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆಯಾ ಅನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಸಾಕಷ್ಟು ಗ್ರಾಮಗಳಲ್ಲಿ ಜನರು ಎಲ್ಲೋ ಒಂದು ಕಡೆ ಆರೋಗ್ಯ ಕೇಂದ್ರ ಆದರೆ ಸಾಕು, ಎಲ್ಲೊಂದು ಕಡೆ ಬಡಬಗ್ಗರಿಗೆ ಅನುಕೂಲ ಆಗುತ್ತೆ. ಬೇರೆ ಬೇರೆ ಊರುಗಳಿಗೆ ಹೋಗಿ ಆಸ್ಪತ್ರೆ ತೋರಿಸ್ಕೊಂಡ್ಬರುವಂಥದ್ದು, ಖಾಸಗಿ ಆಸ್ಪತ್ರೆಗೆ ಹೋಗುವಂಥ ಕೆಲಸ ತಪ್ಪತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸರ್ಕಾರ ಲಕ್ಷ ಕೊಟ್ಟು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದರೂ ಕೂಡ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯಕ್ಕೆ ಇಡೀ ಈ ಒಂದು ಆಸ್ಪತ್ರೆ ಪಾಳು ಬೀಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯದಲ್ಲಿ ಮತ್ತೊಂದು ಬದಿ ತೋರಿಸ್ತೀನಿ ಯಾವ ರೀತಿ ಅನೈತಿಕ ಚಟುವಟಿಕೆಗಳಿಗೆ ಇದು ಸಾಕ್ಷಿ ಆಗುತ್ತೆ ಅನ್ನುವಂಥದ್ದು. ಬಟ್ಟೆ ಬರಿಯನ್ನು ಇಲ್ಲೇ ಬಿಸಾಕಿ ಹೋಗಿದ್ದಾರೆ. ಅಂದರೆ ಇಷ್ಟರ ಮಟ್ಟಿಗೆ ಒಂದು ಹಾಳು ಕೊಂಪೆಯಾಗಿ ಇದು ಪರಿಣಮಿಸಿದೆ ಅನ್ನುವಂಥದ್ದು. ಅಂದರೆ ಬದಲಾಗಿ ಹೋಗಿದೆ. ಎಲ್ಲೊಂದು ಕಡೆ ಈ ಗ್ರಾಮದಲ್ಲಿ ಸುಮಾರು 2,000ಕ್ಕೂ ಅಧಿಕ ಗ್ರಾಮಸ್ಥರಿದ್ದಾರೆ. ಎಲ್ಲೊಂದು ಕಡೆ ಗ್ರಾಮದಲ್ಲಿ ಒಳ್ಳೆ ಆಸ್ಪತ್ರೆ ಆಯಿತು. ನಮಗೆ ಅದರಲ್ಲೂ ಬಡಬಗರು ಬೇರೆ ಊರಿಗೆ ಹೋಗುವಂಥದ್ದು, ಪಟ್ಟಣಕ್ಕೆ ಹೋಗಿ ಖಾಸಗಿ ಆಸ್ಪತ್ರೆ ತೋರಿಸ್ಕೊಳ್ಳುವಂಥ ಕೆಲಸ ತಪ್ಪುತ್ತೆ, ಹಣ ಉಳಿಯುತ್ತೆ. ಫ್ರೀಯಾಗಿ ಉಚಿತವಾಗಿ ಇಲ್ಲೇ ನಮ್ಮ ಊರಲ್ಲೇ ನಮಗೆ ಚಿಕಿತ್ಸೆ ನೀಡ್ತಾರೆ ಅನ್ನೋಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ಅದಕ್ಕೆ ಅಧಿಕಾರಿಗಳು ತಣ್ಣೀರನ್ನು ಎರಚಿದ್ದಾರೆ. ದೃಶ್ಯದಲ್ಲಿ ನೋಡಿದ್ರೆ ನಿಮ್ಗೆ ಎಲ್ಲೊಂದು ಕಡೆ ಯಾವುದೋ ಒಂದು ಹಾಳು ಕೊಂಪೆಗೆ ಬಂದಿದ್ದೇವ ಅಂತ ಅನಿಸುತ್ತೆ, ಎಲ್ಲೊಂದು ಕಡೆ ಪಾಳು ಬಿದ್ದಿರುವಂಥ ಒಂದು ಕಟ್ಟಡದೊಳಗೆ ಬಂದಿದ್ದೇವ ಅಂತ ಅನಿಸುತ್ತೆ. ಆದರೆ ಕಳೆದ 10 ವರ್ಷದ ಹಿಂದೆಯೇ ಸರ್ಕಾರ ಈ ಒಂದು ಸುಸಜ್ಜಿತವಾಗಿರುವಂತಹ
ಆಸ್ಪತ್ರೆಯನ್ನ ಕಟ್ಟಿಸಿಕೊಟ್ಟಿದೆ. ಆದರೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯಕ್ಕೆ ಸಂಪೂರ್ಣವಾಗಿ ಈ ಒಂದು ಆಸ್ಪತ್ರೆ ಹಾಳಾಗೋಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ದಾಖಲಾತಿಗಳಲ್ಲಿ 2 ಸಿಬ್ಬಂದಿ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿ ತೋರಿಸಲಾಗ್ತಾ ಇರುವಂಥದ್ದು ಮತ್ತು ಪ್ರತಿ ತಿಂಗಳು ಅವರು ಸಂಬಳವನ್ನ ಎಣಿಸ್ತಾರೆ.